ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 15, 15ನೇ ಅಧ್ಯಾಯ. 15ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪವಿತ್ರತೆಯ 12 ರಹಸ್ಯಗಳನ್ನು ನಾವು ನೋಡ್ಬೋದು. 12 ಸೀಕ್ರೆಟ್ಸ್ ಆಫ್ ಹೋಲಿನೆಸ್. ಪವಿತ್ರತೆಯ 12 ರಹಸ್ಯಗಳು. ಇದನ್ನು 2 ಭಾಗವಾಗಿ ನಾವು ವಿಭಾಗಿಸಿ ನೋಡಿಕೊಳ್ಳೋಣ. ಮೊದಲನೇ ಭಾಗ ಏನಂತ ಹೇಳಿದರೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 20 ವಚನಗಳು ಮೊದಲನೇ ಭಾಗ, ಮತ್ತು ಎರಡನೇ ಭಾಗ 21ರಿಂದ ಇರುವಂಥ ಕೊನೆಯವರೆಗೆ ಇರುವಂಥ ವಾಕ್ಯ ಭಾಗ. ಸರಿ, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 1ರಿಂದ ನಾವು ಈಗ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. 1ರಿಂದ 20 ವಚನಗಳಲ್ಲಿ 12 ಪವಿತ್ರತೆಯ ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಹೋಲಿನೆಸ್. ಇದರಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬಂಥ ಎಲ್ಲವೂ ಕೂಡ ಈ 12 ವಿಷಯಗಳಲ್ಲಿ ಒಳಗಾಗಿದೆ. ಒಂದೊಂದಾಗಿ ನಾವು ಅದನ್ನು ನೋಡಿಕೊಳ್ಳೋಣ. ದೇವರ ಆತ್ಮನು ನಮಗೂ ಸಹಾಯ ಮಾಡಲಿ. 15 ಮತ್ತಾಯನ ಸುವಾರ್ತೆ 1ನೇ ವಚನದಲ್ಲಿ ನಾವು ನೋಡುವಾಗ, ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದುಬಿಟ್ಟು ಏನು ಹೇಳ್ತಾರೆ, ನಿನ್ನ ಶಿಷ್ಯರು ಪೂರ್ವಿಕರ ಸಂಪ್ರದಾಯವನ್ನು ಏಕೆ ಮೀರುತ್ತಾರೆ ಎಂಬಂಥ ಒಂದು ಪ್ರಶ್ನೆ ಅವರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಏನು ತಿಳ್ಕೊಂಡಿದ್ರು, ಪವಿತ್ರತೆ ಸಂಪ್ರದಾಯವನ್ನು ಕೈಕೊಳ್ಳುವುದರಿಂದ ಎಂಬಂಥ ಒಂದು ಅಭಿಪ್ರಾಯ ಮತ್ತು ನಂಬಿಕೆ ಕೂಡ ಇತ್ತು. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಪವಿತ್ರತೆಯು ಸಂಪ್ರದಾಯದಿಂದ ಬರುವಂಥದ್ದು ಅಲ್ಲ ಎಂಬ ರಹಸ್ಯವನ್ನು, ಎಂಬ ವಿಷಯವನ್ನು, ಎಂಬ ಸತ್ಯವನ್ನು ಅವರಿಗೆ ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಅವರಿಗೆ ಆಶ್ಚರ್ಯ ಆಗಿರ್ಬೋದು, ಆದರೂ ಕೂಡ ಹೌದು, ಹಿರಿಯರ ಸಂಪ್ರದಾಯ ಒಳ್ಳೆಯದೇ, ಆದರೆ ಹಿರಿಯರ ಸಂಪ್ರದಾಯ ನಮ್ಮನ್ನು ಪವಿತ್ರತೆಗೆ ನಡೆಸಲಾರದು. ಯಾವುದು ನಮ್ಮನ್ನು ಪವಿತ್ರತೆಗೆ ನಡೆಸುತ್ತದೆ, ಹೇಗೆ ನಾವು ಪವಿತ್ರರಾಗಬೇಕು, ಮುಂದೆ ನಾವು ನೋಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ, ಪವಿತ್ರತೆಯು ಸಂಪ್ರದಾಯದಿಂದ ಬರುವಂಥದ್ದಲ್ಲ ಎಂಬ ರಹಸ್ಯ ನೋಡ್ಕೊಳ್ತಕ್ಕದ್ದು. ಎರಡನೇದಾಗಿ 3ನೇ ವಚನದಲ್ಲಿ ನಾವು ನೋಡುವಾಗ, ಅದೇ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 3ನೇ ವಚನದಲ್ಲಿ ಯೇಸು ಒಂದು ಪ್ರಶ್ನೆ ಅವರಿಗೆ ಕೇಳ್ತಾರೆ. ಅದೇನಂತ ಹೇಳಿದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ ಎಂಬಂಥ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಪವಿತ್ರತೆಯು ದೇವರ ವಾಕ್ಯವನ್ನು ಮೀರುವುದರಿಂದ ಅಲ್ಲ ಎಂಬಂಥ ಎರಡನೇ ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು. ಮೊದಲನೇ ರಹಸ್ಯ, ಪವಿತ್ರತೆಯು ಸಂಪ್ರದಾಯದಿಂದ ಬರುವಂಥದ್ದಲ್ಲ. ಎರಡನೇದು, ಸಂಪ್ರದಾಯವನ್ನು ಕೈಕೊಂಡು ನಡೆಯೋದಕ್ಕೋಸ್ಕರವಾಗಿ ದೇವರ ಆಜ್ಞೆಯನ್ನು ಮೀರುವುದರಿಂದ, ದೇವರ ವಾಕ್ಯವನ್ನು ಮೀರುವುದರಿಂದ ಬರುವಂಥದ್ದಲ್ಲ ಪವಿತ್ರತೆ ಎಂಬ ಎರಡನೇ ರಹಸ್ಯ ನಾವು ತಿಳ್ಕೊಳ್ಬೇಕು. ಇದು ರಹಸ್ಯ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, 2000 ವರ್ಷಗಳ ಹಿಂದೆ ಮಹಾಪಂಡಿತರು, ವೇದ ಪಂಡಿತರು, ದೇವರ ವಾಕ್ಯ ಬೈಬಲನ್ನು ಬಲ್ಲವರಾಗಿದ್ದವರು, ಅಂದರೆ ಮೋಶೆ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿ ತಿಳಿದಂಥ, ಅದನ್ನು ಬಾಯ್ಪಾಠ ಕೂಡ ಮಾಡಿದಂಥ, ಸಾರುವಂಥ ವ್ಯಕ್ತಿಗಳು ನೋಡ್ರಿ, ಈ ಪವಿತ್ರತೆಯ ಪ್ರಕಟಣೆ ಇಲ್ಲದೆ ಹೋದರು. ಸರಿ, ಆದ ಕಾರಣ ಈ ಪವಿತ್ರತೆಯ 12 ರಹಸ್ಯಗಳು ಅನ್ನೋದಕ್ಕಿಂತ ಪವಿತ್ರತೆಯ 12 ಪ್ರಕಟಣೆಗಳು ಅಂತ ಕೂಡ ಹೇಳ್ಬೋದು. ಸರಿ, ಮೂರನೇ
ಪವಿತ್ರತೆಯ 12 ರಹಸ್ಯಗಳು ಅಥವಾ ಪ್ರಕಟಣೆಗಳನ್ನು ನಾವು ಮತ್ತಾಯ 15ರಿಂದ ನೋಡ್ಕೊಳ್ತಾ ಇದ್ದೇವೆ. 2 ನಾವು ನೋಡ್ಕೊಂಡಿದ್ವಿ. ಈಗ ಮೂರನೇ ರಹಸ್ಯ ಅಥವಾ ಮೂರನೇ ಪ್ರಕಟಣೆಯನ್ನು ಪವಿತ್ರತೆಗೆ ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ, ಅವರಲ್ಲಿ ಒಂದು ಪದ್ಧತಿ ಇತ್ತಂತೆ. ಅದೇನಂತ ಹೇಳಿದರೆ, ಯಾವನಾದರೂ ತನ್ನ ತಂದೆಗೆ ಇಲ್ಲವೇ ತಾಯಿಗೆ ನಾನು ನಿಮ್ಮ ಸಹಾಯಕ್ಕಾಗಿ ಇಟ್ಟಿದ್ದನ್ನು ದೇವರಿಗೆ ಕೊಟ್ಟಿದ್ದೇನೆಂದು ಹೇಳೋದಾದರೆ ಅವನು ತಂದೆ ತಾಯಿಯನ್ನು ಗೌರವಿಸಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ರಂತೆ ಈ ಧಾರ್ಮಿಕ ನಾಯಕರು. ಅಂದರೆ ದೇವರ ವಾಕ್ಯವನ್ನು ಸ್ವಲ್ಪ ತಕ್ಕೊಂಡು ತಮ್ಮದೇ ರೀತಿಯಲ್ಲಿ ಅರ್ಥ ಬಿಡಿಸ್ತಾ ಇದ್ದಾರೆ. ಆದ ಕಾರಣ ಮೂರನೇ ರಹಸ್ಯ, ಪವಿತ್ರತೆಯ ಮೂರನೇ ರಹಸ್ಯ ಏನಂತ ಹೇಳಿದರೆ, ಮಾನವೀಯ ಅರ್ಥ ಬಿಡಿಸುವಿಕೆಯಿಂದ ಬರುವಂಥದ್ದು ಪವಿತ್ರತೆ ಅಲ್ಲ. ಹೋಲಿನೆಸ್ ಡಸ್ ನಾಟ್ ಕಮ್ ಬೈ ಹ್ಯೂಮನ್ ಇಂಟರ್ಪ್ರಿಟೇಷನ್. ಪವಿತ್ರತೆಯು ಮಾನವೀಯ ಅರ್ಥ ಬಿಡಿಸುವಿಕೆಯಿಂದ ಬರುವಂಥದ್ದು ಅಲ್ಲ. ಯಾಕಂತ ಹೇಳಿದ್ರೆ, ಅವರು ವಾಕ್ಯ ತಕ್ಕೊಂಡು ತಂದೆ ತಾಯಿಗಳ ವಿಷಯದಲ್ಲಿ ತಕ್ಕೊಂಡು ಈಗ ಚೇಂಜ್ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ರೀತಿಯಲ್ಲಿ ಅರ್ಥ ಬಿಡಿಸ್ತಾ ಇದ್ದಾರೆ. ದೇವರಿಗೆ ಇಟ್ಟಿದ್ದೇನೆ ಅಂತ ಹೇಳೋದಾದರೆ ತಂದೆ ತಾಯಿಯನ್ನು ಗೌರವಿಸಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಬಹುಶಃ ಅನೇಕರು ಅವರ ಬೋಧನೆಗೆ ಫಾಲೋ ಮಾಡಿದರು ಅಥವಾ ಹಿಂಬಾಲಿಸಿದ್ರಂತ ಕಾಣ್ತಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ತಪ್ಪಾದ ಬೋಧನೆಗಳನ್ನು ಇಲ್ಲಿ ಸರಿಪಡಿಸುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆವಾಗ ತಪ್ಪಾದ ಪವಿತ್ರತೆ ಅಲ್ಲ, ನಿಜವಾದ ಪವಿತ್ರತೆಗೆ ಭಾಗಿಯಾಗಲು ಸಾಧ್ಯ. ಸರಿ, ಅನಂತರ 6ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರತೆಯ 4ನೇ ರಹಸ್ಯವನ್ನು ನಾವು ನೋಡ್ತೇವೆ. ಅಲ್ಲಿ ಏನಿದೆ ಅಂದರೆ, ಅವರೇನು ಮಾಡ್ತಿದ್ದರು? ಸಂಪ್ರದಾಯದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ನಿರರ್ಥಕ ಮಾಡ್ತಾ ಇದ್ದರು. ದೇ ನಲ್ಲಿಫೈಡ್ ದ ವರ್ಡ್ ಆಫ್ ಗಾಡ್. ಹೋಲಿನೆಸ್, ಪವಿತ್ರತೆ, ದೇವರ ವಾಕ್ಯವನ್ನು ವ್ಯರ್ಥಗೊಳಿಸುವುದರಿಂದ ಬರುವಂಥದ್ದಲ್ಲ. ಹೋಲಿನೆಸ್ ಡಸ್ ನಾಟ್ ಕಮ್ ಬೈ ನಲ್ಲಿಫೈಯಿಂಗ್ ದ ವರ್ಡ್ ಆಫ್ ಗಾಡ್. ಯಾಕಂದರೆ ಇವರು ಸಂಪ್ರದಾಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ ಹೇಳಿದರೆ, ದೇವರ ವಾಕ್ಯವನ್ನೇ ವ್ಯರ್ಥ ಮಾಡಿಬಿಟ್ರು. ನೋಡ್ರಿ, ನಾವು ಕೂಡ ಆ ರೀತಿಯಾಗಿ ಮಾಡುವ ಸಾಧ್ಯತೆ ಇದೆ. ನಮ್ಮ ಸಭೆಗಳಲ್ಲಿ ಕೂಡ ಆ ರೀತಿಯಾಗಿ ಮಾಡುವಂಥ ಸಾಧ್ಯತೆ ಇದೆ. ಆದ ಕಾರಣ ಇದನ್ನು 2000 ವರ್ಷಗಳ ಹಿಂದೆಯೇ ನಮ್ಮ ಕರ್ತನಾದ ಯೇಸು ಅದನ್ನು ತಿಳಿದು ಪವಿತ್ರತೆಯ ನಿಜ ಪವಿತ್ರತೆ, ನಕಲು ಪವಿತ್ರತೆ, ಡೂಪ್ಲಿಕೇಟ್ ಹೋಲಿನೆಸ್ ಆ್ಯಂಡ್ ರಿಯಲ್ ಹೋಲಿನೆಸ್ ಎಂಬುದರ ವಿಷಯದಲ್ಲಿ ಮಾಹಿತಿಯನ್ನು 15ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮಗೆ ಕೊಡುವವರಾಗಿದ್ದಾರೆ. ಅನಂತರ ಯೇಸು ಸ್ವಾಮಿ ಮಾತಾಡುವಾಗ ಸ್ವಂತ ಮಾತು ಮಾತಾಡದೆ, ನನಗೆ ಯೇಸು ಕರ್ತನಲ್ಲಿ, ಯೇಸು ಸ್ವಾಮಿಯಲ್ಲಿ ಒಂದು ಸಂಗತಿ ಭಾಳ ಇಷ್ಟ. ಅದೇನೆಂದರೆ, ಮಾತಾಡ್ತಾ ಯೆಶಾಯನು ಈ ರೀತಿಯಾಗಿ ಹೇಳಿದನು, ಯೆರೆಮೀಯನು ಈ ರೀತಿಯಾಗಿ ಹೇಳಿದ್ದಾನೆ, ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಬರೆದಿದೆ ಎಂಬುದಾಗಿ ದೇವರ ವಾಕ್ಯವನ್ನು ಆಗಾಗ ಕೋಟ್ ಮಾಡ್ತಿದ್ದನು, ಉಲ್ಲೇಖಿಸ್ತಿದ್ದನು. ಆದುದರಿಂದ ಇಲ್ಲಿ ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇದ್ದರು. ಅವರೇ ಪ್ರಶ್ನೆ ಬಂದು ಕೇಳಿದ್ರು, ಯಾಕೆ ಶಿಷ್ಯರು ಇದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ ಎಂಬುದಾಗಿ, ಹಿರಿಯರ ಸಂಪ್ರದಾಯವನ್ನಂತ ಮಾತಾಡ್ತಾ ಇರೋದರಲ್ಲಿ ಈಗ ಯೆಶಾಯನ ಒಂದು ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ. ಯೆಶಾಯ 29:13 ಒಂದು ವಾಕ್ಯ. ಆ ವಾಕ್ಯ ಏನಾಗಿದೆ ಅಂದರೆ, ಈ ಜನರು, ಯೆಶಾಯನು ಸರಿಯಾಗಿ ನಿಮ್ಮ ವಿಷಯದಲ್ಲಿ ಪ್ರವಾದಿಸಿದ್ದಾನೆ. ಅದೇನಂತ ಹೇಳಿದರೆ, ಈ ಜನರು ತಮ್ಮ ತುಟಿಗಳಿಂದ ನನ್ನನ್ನು ಸನ್ಮಾನಿಸ್ತಾರೆ. ಅಂದರೆ
ಪವಿತ್ರತೆಯು ತುಟಿಗಳಿಂದ ಸನ್ಮಾನಿಸುವುದರಿಂದ ಎಂಬ ಅಭಿಪ್ರಾಯ ಅವರಿಗಿತ್ತು. ಆದರೆ ಯೇಸು ಕರ್ತನು ಈಗ ಹೇಳುವಂಥ ಮಾತೇನೆಂದರೆ, ನಾಟ್ ಬೈ ಲಿಪ್ ಆನರಿಂಗ್, ತುಟಿ ಸೇವೆ, ತುಟಿಗಳಿಂದ ಸನ್ಮಾನಿಸುವುದರಿಂದ ಬರುವಂಥದ್ದು ಪವಿತ್ರತೆ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆರನೇದಾಗಿ ಅದೇ ಯೆಶಾಯನು ಬರೆದಂಥ ಒಂದು ಮಾತು, ಈ 9ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಅದೇನೆಂದರೆ, ಅವರು ಮನುಷ್ಯರ ಆಜ್ಞೆಗಳನ್ನು ಉಪದೇಶಗಳನ್ನಾಗಿ ಬೋಧಿಸ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಈಗ ಮೆಲ್ಲಕ್ಕೆ ನೋಡ್ರಿ, ದೇವರ ಆಜ್ಞೆಯಿಂದ ಪ್ರಾರಂಭ ಮಾಡಿ 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 ಈಗ ಮನುಷ್ಯರ ಆಜ್ಞೆಗೆ ಬಂದುಬಿಟ್ಟಿದೆ. ಮೋಶೆ ಕಾಲದಲ್ಲಿ ದೇವರ ಆಜ್ಞೆಯಿಂದ ಪ್ರಾರಂಭ ಆಗಿ ಬರ್ತಾ ಬರ್ತಾ ಯೇಸು ಕರ್ತನ ಕಾಲಕ್ಕೆ ಬಂದಾಗ ಅನೇಕರು ಏನು ಮಾಡ್ತಿದ್ರು, ಮನುಷ್ಯರ ಆಜ್ಞೆಗಳನ್ನು ಉಪದೇಶಗಳನ್ನಾಗಿ ಬೋಧಿಸ್ತಾ ಇದ್ರು. ಹಾಗಾದರೆ ಪವಿತ್ರತೆ ಹೇಗೆ? ಪವಿತ್ರತೆ ಆರನೇ ರಹಸ್ಯ ಏನಂದರೆ, ನಾಟ್ ಬೈ ಹ್ಯೂಮನ್ ಕಮ್ಯಾಂಡ್ಸ್, ಮಾನವೀಯ ಆಜ್ಞೆಗಳಿಂದ ಪವಿತ್ರತೆಯು ಬರುವಂಥದ್ದಲ್ಲ. ಪವಿತ್ರತೆ ಮಾನವೀಯ ನಿಯಮಗಳಿಂದ ಬರುವಂಥದ್ದಲ್ಲ. ಹೋಲಿನೆಸ್ ಡಸ್ ನಾಟ್ ಕಮ್ ಬೈ ಹ್ಯೂಮನ್ ಕಮ್ಯಾಂಡ್ಸ್. ಮುಂದೆ ಇನ್ನೊಂದು ವಿಷಯವನ್ನು, ಅದು ಯೆಶಾಯನು ಬರೆದಿದ್ದನ್ನೇ ನಮ್ಮ ಕರ್ತನು ಹೇಳ್ತಾ ಇರುವಂಥ ಮಾತು 9ನೇ ವಚನದಲ್ಲಿ, ನನ್ನನ್ನು ಆರಾಧಿಸುವುದು ವ್ಯರ್ಥ, ನನ್ನನ್ನು ಆರಾಧಿಸುವುದು ವ್ಯರ್ಥ. ಹೋಲಿನೆಸ್ ಡಸ್ ನಾಟ್ ಕಮ್ ಬೈ ವೇನ್ ವರ್ಷಿಪ್. ಅವ್ರು ತಿಳ್ಕೊಂಡಿದ್ದಾರೆ ಆರಾಧನೆ ಮಾಡ್ತಾ ಇದ್ದೀವಿ ಅಂತ, ಆದರೆ ನಮ್ಮ ಕರ್ತನಾದ ಯೇಸು ಹೇಳ್ತಾ ಇರುವಂಥ ಮಾತು ವ್ಯರ್ಥ, ಆರಾಧನೆ ವ್ಯರ್ಥ, ವೇನ್ ವರ್ಷಿಪ್. ಸರಿ, ಅಂದ ಹಾಗೆ ನಾವು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಅದರಲ್ಲಿ 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತೀವಿ. ಮೊದಲನೇ ಭಾಗ 1ರಿಂದ 20 ವಚನಗಳು, ಮತ್ತಾಯ 15. ಅದರಲ್ಲಿ ಆ ಮೊದಲನೇ ಭಾಗದಲ್ಲಿ ಪವಿತ್ರತೆಯ 12 ರಹಸ್ಯಗಳನ್ನು ನೋಡಿಕೊಳ್ಳಬಹುದು. ಈಗ 8ನೇ ರಹಸ್ಯವನ್ನು ನಾವು ನೋಡಿಕೊಳ್ಳೋಣ. ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾದಂಥ ಒಂದು ಮಾತು 11ನೇ ವಚನದಲ್ಲಿದೆ. ಇದನ್ನೇ ನನ್ನ ಸ್ನೇಹಿತರು ಬೆಂಗಳೂರಿನಲ್ಲಿ ಒಬ್ಬರು ಸುಮಾರು 2.5 ತಾಸು ನನಗೆ ಹೇಳಿಕೊಟ್ರು. ಅದನ್ನು ಕೇಳಿಸ್ಕೊಂಡು ಭಾಳ ಖುಷಿಯಾದೆ. ಅದೇನಂತ ಹೇಳಿದರೆ, ಆ ವಾಕ್ಯ ಓದ್ತೀನಿ, 11ನೇ ವಚನ. ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಮಲಿನಗೊಳಿಸುವುದಿಲ್ಲ, ಆದರೆ ಬಾಯೊಳಗಿಂದ ಹೊರಗೆ ಬರುವಂಥದ್ದು ಅಥವಾ ಬಾಯಿಂದ ಹೊರಗೆ ಬರುವಂಥದ್ದೇ ಮನುಷ್ಯನನ್ನು ಮಲಿನಗೊಳಿಸುತ್ತದೆ. ಹಾಗಾದರೆ ಪವಿತ್ರತೆ ಅಥವಾ ಪವಿತ್ರತೆಯ ವಿಷಯದಲ್ಲಿ ನೋಡೋ ಮುಂಚೆ ಅಪವಿತ್ರತೆಯ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಅಪವಿತ್ರತೆ ಹೊರಗಿಂದ ಬರುವಂಥದ್ದಲ್ಲ ಯೇಸು ಕ್ರಿಸ್ತನ ಬೋಧನೆ. ಯಾಕಂದರೆ ಬಾಯಿಯೊಳಗಿಂದ ಹೊರಗೆ ಬರುವಂಥದ್ದೇ, ಅಂದರೆ ಹೃದಯದಿಂದ ಒಳಗಿಂದ, ಮನುಷ್ಯನ ಒಳಗಿಂದ ಬರುವಂಥದ್ದೇ ಮನುಷ್ಯನನ್ನು ಮಲಿನ ಮಾಡ್ತದೆ. ಹಾಗಾದರೆ ಇದು ಗಂಭೀರವಾದಂಥ ಒಂದು ವಿಷಯ. ಹೌದು, ನಾವು ತಿಳ್ಕೊಳ್ತೇವೆ ಪವಿತ್ರತೆ ಅಪವಿತ್ರತೆ ಹೊರಗಿಂದ ಬರ್ತದೆ ಅಂತ ಹೇಳ್ಬಿಟ್ಟು, ಆದರೆ ಅಪವಿತ್ರತೆ ನಮ್ಮ ಒಳಗಿಂದನೇ ಬರುವಂಥದ್ದು ಎಂಬ ಬೋಧನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿರುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾದರೆ ಈ ಒಂದು ಬೋಧನೆಯ ಪ್ರಕಾರವಾಗಿ, ಅಂದರೆ ಮತ್ತಾಯ 15:11 ಪ್ರಕಾರವಾಗಿ ಯಾರ ಮೇಲೆ ನಾವು ತಪ್ಪು ಹೊರಿಸಬೇಕಾಗಿಲ್ಲ ಆ ರೀತಿಯಾಗಿ ನೋಡಿದರೆ. ಯಾಕಂದರೆ ನಮಗೆ ನಾವೇ ಕಾರಣ. ಆದಾಮನು ಮಾಡಿದ ತಪ್ಪಿಗೆ ಅವನೇ ಕಾರಣ, ಆದರೆ ಹೆಂಡತಿಯ ಮೇಲೆ ಹಾಕಿದ.
ಅವಳು ಮಾಡಿದ ತಪ್ಪಿಗೆ ಅವಳೇ ಕಾರಣ, ಆದರೆ ಸೈತಾನ್ ಮೇಲೆ ಹಾಕಿದ್ಲು, ತಪ್ಪನ್ನು ಹೊರಿಸಿದ್ಲು. ಸರಿ, 9ನೇದಾಗಿ ನಾವು ಪವಿತ್ರತೆ ಅಂದ ಹಾಗೆ 15ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಿಂದ ನಾವು ಪವಿತ್ರತೆಯ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 9ನೇ ರಹಸ್ಯ ಏನಂತ ಹೇಳಿದರೆ, ಫರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರು ಎಂಬಂಥ ವಿಷಯ ಕರ್ತನಿಗೆ ಶಿಷ್ಯರು ತಿಳಿಸ್ತಾರೆ. ಹಾಗಾದರೆ ಬೇಸರಗೊಳ್ಳುವುದು, ಅದು ಯೇಸುವಿನ ಮಾತನ್ನು ಕೇಳಿ ಪವಿತ್ರತೆಗೆ ಸಂಬಂಧಪಟ್ಟಂಥ ಬೋಧನೆಯನ್ನು ಕೇಳಿ ಬೇಸರಗೊಳ್ಳುವಂಥದ್ದು ಪವಿತ್ರತೆಗೆ ನಮ್ಮನ್ನು ನಡೆಸೋದಿಲ್ಲ. ಹಾಗಾದರೆ ಅದನ್ನೇ ಇನ್ನೊಂದು ರೀತಿಯಿಂದ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಹೇಳ್ತೀನಿ. ನಾನು ಪವಿತ್ರತೆಯನ್ನು ಹೊಂದಬೇಕಾದರೆ ಬೇಸರಗೊಳ್ಳಬಾರ್ದು, ಎಡವಬಾರ್ದು, ಬೇಸರ ಪಟ್ಕೊಳ್ಳಬಾರ್ದು ಎಂಬುದಾಗಿ, ಐ ಶುಡ್ ನಾಟ್ ಗೆಟ್ ಅಫೆಂಡೆಡ್ ಎಂಬುದಾಗಿ. 10ನೇ ರಹಸ್ಯ ಏನಂತ ಹೇಳಿದರೆ, ನಾಟ್ ಹ್ಯೂಮನ್ ಪ್ಲಾಂಟೆಡ್. ಯಾಕಂತ ಹೇಳಿದರೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು 15ನೇ ಅಧ್ಯಾಯ 13ನೇ ವಚನದಲ್ಲಿ ತಂದೆ ನಡೆದೇ ಇರುವ ಪ್ರತಿಯೊಂದು ಗಿಡವು ಬೇರು ಸಹಿತವಾಗಿ ಕಿತ್ತಲಾಗುವುದು. ಪವಿತ್ರತೆ ಏನಂದರೆ ತಂದೆಯಿಂದ ನೆಡುವ ಅನುಭವ, ತಂದೆಯಿಂದ ನೆಡುವ ಅನುಭವ ಪವಿತ್ರತೆಗೆ ನಡೆಸ್ತದೆ. ಆದರೆ ಮಾನವರ ಮುಖಾಂತರ ಬರುವಂಥದ್ದು ಪವಿತ್ರತೆ ಅಲ್ಲ. 11ನೇದಾಗಿ ಪವಿತ್ರತೆ, ಅದರ ಬಗ್ಗೆ, ಪವಿತ್ರತೆಯ ಬಗ್ಗೆ ಇರುವಂಥ 12 ರಹಸ್ಯಗಳಲ್ಲಿ 11ನೇ ರಹಸ್ಯ ಏನಂತ ಹೇಳಿದರೆ, ಕುರುಡ ಮಾರ್ಗದರ್ಶಕರಿಂದ ಪವಿತ್ರತೆ ಬರೋದಿಲ್ಲ. ಯಾಕಂದರೆ 14ನೇ ವಚನದಲ್ಲಿ ನೋಡುವಾಗ ಕುರುಡನನ್ನು ನಡೆಸಿದರೆ ಇಬ್ಬರೂ ಹಳ್ಳಕ್ಕೆ ಬೀಳುವರು. ಆದ ಕಾರಣ ಪವಿತ್ರತೆಯು ಪ್ರಕಟಣೆ ಇಲ್ಲದ ಕುರುಡರಿಂದ ಬರುವಂಥದ್ದು ಅಲ್ಲ. ನನಗೆ ಪ್ರಕಟಣೆ ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆಯವರನ್ನು ಪ್ರಕಟಣೆಯಲ್ಲಿ ನಡೆಸೋದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಈಗ ಅವರಿಗೆ ಅಷ್ಟೇ ಅಲ್ಲ ಪ್ರಕಟಣೆ ಇಲ್ಲದೇ ಇರುವಂಥದ್ದು, ಶಿಷ್ಯರಿಗೆ ಕೂಡ ಈ ಪ್ರಕಟಣೆಯ ಸಮಸ್ಯೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ರೀ ಪವಿತ್ರತೆಯ ವಿಷಯದಲ್ಲಿ ನೋಡುವಾಗ 16ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಅದರಲ್ಲಿ ಪವಿತ್ರತೆಯ 12 ರಹಸ್ಯಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಇದ್ದೇವೆ. ಈಗ 12ನೇ ರಹಸ್ಯ ಏನಂದರೆ, ನಾಟ್ ವಿಥೌಟ್ ರೆವಲೇಷನ್. ಪ್ರಕಟಣೆ ಇಲ್ಲದೆ ಪವಿತ್ರತೆ ಬರುವುದಿಲ್ಲ. ಯಾಕಂತೇಳಿದರೆ ಯೇಸು ಸ್ವಾಮಿ ಶಿಷ್ಯರಿಗೆ ಮಾತನಾಡುವಾಗ, ನೀವು ಸಹ ಇನ್ನೂ ಬುದ್ಧಿ ಇಲ್ಲದವರಾಗಿದ್ದೀರಾ. 16ನೇ ವಚನ, 15, 16 ಮತ್ತಾಯ. ಇನ್ನೂ ನೀವು ಗ್ರಹಿಸಲಿಲ್ಲವೋ ಎಂಬುದಾಗಿ ಆ ರೀತಿಯಾಗಿ ಹೇಳಿಬಿಟ್ಟು ಪ್ರಕಟಣೆಯನ್ನು ಕೊಡ್ತಾರೆ. ಪ್ರಕಟಣೆ ಏನಂತ ಹೇಳಿದರೆ 19ನೇ ವಚನದಲ್ಲಿರುವಂಥದ್ದು, ಹೃದಯದೊಳಗಿಂದ ದುರಾಲೋಚನೆ, ಕೊಲೆ, ವ್ಯಭಿಚಾರ, ಅನೈತಿಕತೆ, ಕಳ್ಳತನ, ಸುಳ್ಳು ಸಾಕ್ಷಿ, ದೂರು ಇವೆಲ್ಲ ಬರ್ತದೆ. ಇವುಗಳೇ ಮತ್ತು 15-20 ಇವುಗಳೇ ಮನುಷ್ಯನನ್ನು ಹೊಲೆ ಮಾಡುವಂಥದ್ದು. ಕೈ ತೊಳ್ಕೊಳ್ಳದೆ ಊಟ ಮಾಡೋದು ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ ಎಂಬುದಾಗಿ ಆ ಪವಿತ್ರತೆಯ ಕೆಲವು ರಹಸ್ಯಗಳನ್ನು, ಪ್ರಕಟಣೆಗಳನ್ನು ನಮ್ಮ ಕರ್ತನಾದ ಯೇಸು ತಿಳಿಸುವಂಥದ್ದನ್ನು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 20 ವಚನಗಳಲ್ಲಿ ನೋಡಿಕೊಳ್ತೇವೆ. ಮತ್ತಾಯ 15, 1ರಿಂದ 20 ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.